ಅರ್ಧ ಗಂಟೆ ಸುರಿದಂತಹ ಒಂದು ಭಾರಿ ಮಳೆಗೆ ಬೆಂಗಳೂರಿನಲ್ಲಿ ಎಲ್ಲಾ ರಸ್ತೆಗಳು ಜಲಾವೃತವಾಗಿರುವಂತದ್ದು ನಮಗೆ ಕಂಡು ಬರ್ತಾ ಇದೆ. ಸದ್ಯ ನೀವು ನೋಡಬಹುದು, ನಾನಿವಾಗ MG ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಹೇಸ್ ರಸ್ತೆಯಲ್ಲಿ ಇದ್ದೀನಿ. ಇಲ್ಲಿ ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ನೋಡೋದಾದ್ರೆ ರಸ್ತೆ ತುಂಬೆಲ್ಲ ಸಾಕಷ್ಟು ಒಂದು 2 ಅಡಿಗಳಷ್ಟು ಇಲ್ಲಿ ನೀರು ನಿಂತಿರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಇದೇ ರಸ್ತೆಯಲ್ಲಿ ಈ ರೀತಿಯಾದಂತಹ ಒಂದು ನೀರು ನಿಂತಹ ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಹೋಗ್ತಾ ಇದೆ. ನೋಡ್ಬೋದು ಎಷ್ಟರ ಮಟ್ಟಿಗೆ ಇಲ್ಲಿ ನೀರು ನಿಂತ್ಕೊಂಡಿದೆ. ರಸ್ತೆಯಲ್ಲಿ 2 ಅಡಿಗಳಷ್ಟು ನೀರು ನಿಂತ್ಕೊಂಡಿರೋ ಹಿನ್ನೆಲೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಎಲ್ರಿಗೂ ಕೂಡ ಹೋಗೋದಕ್ಕೆ ಬರೋದಕ್ಕೆ ತುಂಬಾ ಒಂದು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಸಾಕಷ್ಟು ವಾಹನಗಳು ಈಗ ಸಂಜೆ ಆಗ್ತಿದ್ದಂತೆ ಎಲ್ಲರೂ ಕೂಡ ಕೆಲಸವನ್ನ ಮುಗಿಸಿ ಮನೆಗೆ ಹೋಗ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ನೀರು ನಿಂತ್ಕೊಂಡ್ರೆ ಎಲ್ರಿಗೂ ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ. ಬೈಕ್ ಸವಾರರು ನೋಡ್ಬೋದು, ಇಲ್ಲಿ ಗಮನಿಸ್ತಾ ಹೋಗ್ಬೋದು ಎಷ್ಟರ ಮಟ್ಟಿಗೆ ಅವರ ಬೈಕ್ ಇಂಜನ್ ಎಲ್ಲವೂ ಕೂಡ ಇಲ್ಲಿ ಒಂದು ನೀರಿನಲ್ಲೇ ಇಲ್ಲಿ ಕೊಚ್ಕೊಂಡು ಹೋಗುವಂತಹ ಪರಿಸ್ಥಿತಿ ಕೂಡ ಎದುರಾಗ್ತದೆ. ಕಾರ್ಗಳ ಟೈರ್ಗಳು ಎಲ್ಲವೂ ಕೂಡ ಅರ್ಧದಷ್ಟು ಇಲ್ಲಿ ನೀರಲ್ಲಿ ಮುಳುಗಿ ಹೋಗ್ತಾ ಇವೆ. ಸೊ ಈ ರೀತಿಯಾದಂತಹ ಒಂದು ರಸ್ತೆಯಲ್ಲಿ ಅಂದ್ರೆ ಅರ್ಧ ಗಂಟೆ ಸುರಿದಂತಹ ಒಂದು ಭಾರಿ ಮಳೆಗೆ ಈ ರೀತಿಯಾದಂತಹ ರಸ್ತೆ ಬೆಂಗಳೂರಿನಾದ್ಯಂತ ಎಲ್ಲೆಡೆ ಆಗಿದೆ. ಆದ್ರೆ ಇನ್ನೂ ಕೂಡ ಎಷ್ಟರ ಮಟ್ಟಿಗೆ ಈ ನೀರು ಹೋಗುತ್ತೆ ಅನ್ನೋದು ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇದಲ್ಲ. ಈ ನೀರು ಹೋಗ್ಬೇಕಂದ್ರೂ ಕೂಡ ಇನ್ನು 1 ಗಂಟೆಗಳ ಕಾಲ ಇಲ್ಲಿ ಬೇಕು. ಮತ್ತೆ ಇಲ್ಲಿ ಇರ್ತಕ್ಕಂತಹ ಡ್ರೈನೇಜ್ ವಾಟರ್ ಎಲ್ಲವೂ ಕೂಡ ಇಲ್ಲಿ ಡ್ರೈನೇಜ್ ಪೈಪ್ಗಳು ಎಲ್ಲವೂ ಕೂಡ ಇಲ್ಲಿ ಕ್ಲೋಸ್ ಆಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಚಾನೆಲ್ಗಳು ಎಲ್ಲೂ ಕೂಡ ನಮಗೆ ಕಂಡು ಬರ್ತಾ ಇಲ್ಲ. ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಇಡೀ ಬೆಂಗಳೂರಿನಾದ್ಯಂತ ರಸ್ತೆಗಳಲ್ಲಿ ನಮಗೆ ಕಂಡು ಬರ್ತಾ ಇದೆ. ಮತ್ತೆ ಈ ಕಡೆ ಕೂಡ ಗಮನಿಸ್ತಾ ಹೋಗೋದು ಪಾದಚಾರಿ ಮಾರ್ಗದಲ್ಲೂ ಕೂಡ ಎಲ್ಲರೂ ಅಂದ್ರೆ ಮಳೆ ನೀರು ಬಂದಿರೋ ಪರಿಣಾಮ ಈ ಕಡೆ ರಸ್ತೆ ಫುಟ್ಪಾತ್ ನ ಮೇಲಲ್ಲಿ ಬರ್ತಾ ಇದ್ದಾರೆ. ಸೊ ಅವ್ರಿಗೂ ಕೂಡ ಈ ವಾಹನಗಳೆಲ್ಲವೂ ಕೂಡ ಇಲ್ಲಿ ಹೋಗ್ತಾ ಇವೆ. ಆ ನೀರು ಕೂಡ ಅವರಿಗೆ ಬಂದು ತಟ್ತಾ ಇದೆ ಅನ್ನೋದು ನಮಗೆ ಕಂಡು ಬರ್ತಾ ಇದೆ. ಸೊ ಈ ರೀತಿಯಾದಂತಹ ಒಂದು ಮಳೆ ಒಂದು ಅರ್ಧ ಗಂಟೆಗಳ ಕಾಲ ಸುರಿದಂತಹ ಮಳೆಗೆ ಈ ರೀತಿಯಾಗಿ ಅವಾಂತರ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ನಟರಾಜ್ TV9 ಬೆಂಗಳೂರು. ಅರ್ಧ ಗಂಟೆ ಸುರಿದಂತಹ ಒಂದು ಭಾರಿ ಮಳೆಗೆ ಬೆಂಗಳೂರಿನಲ್ಲಿ ಎಲ್ಲಾ ರಸ್ತೆಗಳು ಜಲಾವೃತವಾಗಿರುವಂತದ್ದು ನಮಗೆ ಕಂಡು ಬರ್ತಾ ಇದೆ. ಸದ್ಯ ನೀವು ನೋಡಬಹುದು, ನಾನಿವಾಗ MG ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಹೇಸ್ ರಸ್ತೆಯಲ್ಲಿ ಇದ್ದೀನಿ. ಇಲ್ಲಿ ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ನೋಡೋದಾದ್ರೆ ರಸ್ತೆ ತುಂಬೆಲ್ಲ ಸಾಕಷ್ಟು ಒಂದು 2 ಅಡಿಗಳಷ್ಟು ಇಲ್ಲಿ ನೀರು ನಿಂತಿರ್ತಕ್ಕಂಥದ್ದು ಕೂಡ ಕಂಡು ಬರ್ತಾ ಇದೆ. ಇದೇ ರಸ್ತೆಯಲ್ಲಿ ಈ ರೀತಿಯಾದಂತಹ ಒಂದು ನೀರು ನಿಂತಹ ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಹೋಗ್ತಾ ಇದೆ. ನೋಡ್ಬೋದು ಎಷ್ಟರ ಮಟ್ಟಿಗೆ ಇಲ್ಲಿ ನೀರು ನಿಂತ್ಕೊಂಡಿದೆ. ರಸ್ತೆಯಲ್ಲಿ 2 ಅಡಿಗಳಷ್ಟು ನೀರು ನಿಂತ್ಕೊಂಡಿರೋ ಹಿನ್ನೆಲೆ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಎಲ್ರಿಗೂ ಕೂಡ ಹೋಗೋದಕ್ಕೆ ಬರೋದಕ್ಕೆ ತುಂಬಾ ಒಂದು ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಸಾಕಷ್ಟು ವಾಹನಗಳು ಈಗ ಸಂಜೆ ಆಗ್ತಿದ್ದಂತೆ ಎಲ್ಲರೂ ಕೂಡ ಕೆಲಸವನ್ನ ಮುಗಿಸಿ ಮನೆಗೆ ಹೋಗ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ನೀರು ನಿಂತ್ಕೊಂಡ್ರೆ ಎಲ್ರಿಗೂ ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ. ಬೈಕ್ ಸವಾರರು ನೋಡ್ಬೋದು, ಇಲ್ಲಿ ಗಮನಿಸ್ತಾ ಹೋಗ್ಬೋದು ಎಷ್ಟರ ಮಟ್ಟಿಗೆ ಅವರ ಬೈಕ್ ಇಂಜನ್ ಎಲ್ಲವೂ ಕೂಡ ಇಲ್ಲಿ ಒಂದು ನೀರಿನಲ್ಲೇ ಇಲ್ಲಿ ಕೊಚ್ಕೊಂಡು ಹೋಗುವಂತಹ ಪರಿಸ್ಥಿತಿ ಕೂಡ ಎದುರಾಗ್ತದೆ. ಕಾರ್ಗಳ ಟೈರ್ಗಳು ಎಲ್ಲವೂ ಕೂಡ ಅರ್ಧದಷ್ಟು ಇಲ್ಲಿ ನೀರಲ್ಲಿ ಮುಳುಗಿ ಹೋಗ್ತಾ ಇವೆ. ಸೊ ಈ ರೀತಿಯಾದಂತಹ ಒಂದು ರಸ್ತೆಯಲ್ಲಿ ಅಂದ್ರೆ ಅರ್ಧ ಗಂಟೆ ಸುರಿದಂತಹ ಒಂದು ಭಾರಿ ಮಳೆಗೆ ಈ ರೀತಿಯಾದಂತಹ ರಸ್ತೆ ಬೆಂಗಳೂರಿನಾದ್ಯಂತ ಎಲ್ಲೆಡೆ ಆಗಿದೆ.